ಸ್ನೇಹಿತರೆ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ಯಾರಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ಗೆ ಬಂದಿದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಒತ್ತಿ. ಏನಕ್ಕೆ ಅಂತ ಹೇಳಿದ್ರೆ ನಾನು ಮಾಡುವಂಥ ಎಲ್ಲ ವಿಷಯಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ನೋಡ್ಬೋದು, ಯಾವುದೂ ಮಿಸ್ ಆಗೋಲ್ಲ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಸಮಯ ಸಿಗುತ್ತೆ, ಆರಾಮಾಗಿ ಸಿಕ್ಕಾಗ ಕೇಳ್ಕೊಂಡು ನಿಮ್ಮ ಕೆಲಸಗಳು ಮಾಡ್ಕೊಳ್ಳಿ. ಈ ವಿಡಿಯೋ ನೋಡೋಕ್ಕೆ ಅಂಥೇಳಿ ಸಮಯ ವ್ಯರ್ಥ ಮಾಡಬೇಕಂತೇಳಿ ಅದು ಮುಂದೆ ನೆಕ್ಸ್ಟ್ ಮಾಡಿಕೊಂಡು ನೋಡಬೇಡಿ. ಪೂರ್ತಿ ವಿಡಿಯೋ ಕೇಳಿ, ಸ್ವಲ್ಪ ಅರ್ಥಪೂರ್ಣವಾಗಿರುತ್ತೆ ನನ್ನ ಸಂದೇಶಗಳು. ಸ್ನೇಹಿತರೆ, ಒಂದು ಆಂಧ್ರ ಪ್ರದೇಶದಲ್ಲಿ ಮೋಹನ್ ಬಾಬು ಅಂತ ಆ್ಯಕ್ಟರ್ ಬಗ್ಗೆ ಗೊತ್ತಿರುತ್ತೆ. ಅಂದರೆ ಸುಮಾರು ಚಿತ್ರಗಳಲ್ಲಿ ಅಭಿನಯಿಸಿ ಒಳ್ಳೆಯ ರೀತಿಯಲ್ಲಿ ಹೆಸರು ಮಾಡಿದ್ದಾರೆ. ಚಿತ್ರರಂಗದಲ್ಲಿ ಅವರದೇ ಆದಂತಹ ಒಂದು ಹೆಸರನ್ನು ಹೊಂದಿದ್ದಾರೆ, ಒಂದು ಹೆಸರು ಮಾಡಿದ್ದಾರೆ. ತುಂಬ ಚೆನ್ನಾಗಿ ನಟನೆಯಲ್ಲಿ ಮತ್ತು ನಿತ್ಯ ಜೀವನದಲ್ಲಿ ಕೂಡ ಅವರ ಸಂಪಾದನೆಯಲ್ಲಿ ಕೇವಲ ಅವರು ವಿದ್ಯಾಭ್ಯಾಸ ಲೈನಲ್ಲಿ ಬಂದಿದ್ದಾರೆ. ಅಂದರೆ ಸುಮಾರು ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ಕಾಲೇಜುಗಳನ್ನು ಆಂಧ್ರ ಪ್ರದೇಶದಲ್ಲಿ ಹೊಂದಿದ್ದಾರೆ. ಅವರು ಸರಿಸುಮಾರಾಗಿ ಕೆಲವು ಆಸ್ತಿ ವಿವರಣೆ ಪ್ರಕಾರ ಸುಮಾರು 2,000 ಕೋಟಿಯಷ್ಟು ಆಸ್ತಿ ಹೊಂದಿದ್ದಾರೆ ಅಂಥೇಳಿ ಕೆಲವೊಂದು ಕಡೆ ಅವರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಸುಮಾರು ಶಾಲಾ ಕಾಲೇಜುಗಳನ್ನು ಮಾಡಿಕೊಂಡು ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಬೇಕಂಥೇಳಿ ಅವರು ಆಂಧ್ರ ಪ್ರದೇಶದಲ್ಲಿ ಸುಮಾರು ಕಡೆ ಅವ್ರದ್ದು ಶಾಲಾ ಕಾಲೇಜುಗಳಿದ್ದಾವೆ. ಅವರು ಇವತ್ತು ಮಿಸ್ಸಿಂಗ್ ಅಂಥೇಳಿ ಮಿಸ್ ಆಗಿದ್ದಾರೆ, ಅವರೆಲ್ಲಿ ನಾಪತ್ತೆಯಾಗಿದ್ದಾರೆ ಅಂಥೇಳಿ ಸಂಜೆ 5 ಗಂಟೆಯಿಂದ ಅವ್ರ ಮೇಲೆ ಸುದ್ದಿ ಆಂಧ್ರದ ಎಲ್ಲ ಚಾನೆಲ್ಗಳಲ್ಲಿ ಪ್ರಚಾರ ಮಾಡ್ತಿದ್ದಾರೆ. ಒಂದು ಕಡೆ ಅಲ್ಲು ಅರ್ಜುನ್ದು ಕೇಸ್ ಬಗ್ಗೆ ಇವತ್ತು ಸುದ್ದಿ ಇತ್ತು, ಕೇಸ್ ಆಗಿತ್ತು ಮತ್ತು ಬೇಲಾಯಿತು ಅಂಥೇಳಿ ಇಲ್ಲೆಲ್ಲ ಅದೊಂದು ಚರ್ಚೆ ಇದ್ದರೆ. ಆದರೆ ಇವ್ರದ್ದು 5 ಗಂಟೆ ಮೇಲೆ ಎಲ್ಲ ಆಂಧ್ರದ ಚಾನಲ್ಗಳಲ್ಲಿ ಇವ್ರದೇ ಆದಂಥ ಸುದ್ದಿ ಬರ್ತಿದೆ. ಏನಂದರೆ ಇವರು ನಾಪತ್ತೆಯಾಗಿದ್ದಾರೆ, ಮಿಸ್ಸಿಂಗ್ ಆಗಿದ್ದಾರೆ, ಎಲ್ಲಿದ್ದಾರೆ ಅಂಥೇಳಿ ಯಾರಿಗೂ ಗೊತ್ತಿಲ್ಲ. ಪೊಲೀಸವರು ಇವ್ರಿಗೆ ಹುಡುಕಾಟ ಶುರು ಮಾಡ್ತಿದ್ದಾರೆ. ಪೊಲೀಸವರು ಆ್ಯಕ್ಚುಲಿ ಇವ್ರ ಮೇಲೆ ಒಂದು ಕೇಸ್ ಆಗಿದೆ. ಆ ಕೇಸಲ್ಲಿ ಸಿಕ್ಕಿಳಿದ್ರೆ ನಾನ್ ಬೇಲೆಬಲ್ ಕೇಸ್ ಅದು. ಆ ಕೇಸ್ಗೆ ನಾನ್ ಬೇಲೆಬಲ್ ಬೇಲ್ ಸಿಗಲ್ಲ, ನಾನು ಜೈಲಲ್ಲೇ ಇರಬೇಕಂಥೇಳಿ ಇವರು ಆಚೆ ಒಂದು ಚಿತ್ರರಂಗ ಶೈಲಿಯಲ್ಲಿ ಆಚೆ ನಾಪತ್ತೆಯಾಗಿದ್ದಾರೆ. ಇದಕ್ಕೆ ಮುಖ್ಯ ಕಾರಣ ಏನು ಅಂಥೇಳಿ ತಾವೆಲ್ಲ ನೋಡಿರೋರಿಗೆ ಚಾನಲಲ್ಲಿ ಸುದ್ದಿಗಳು ನೋಡಿರೋರಿಗೆ ಗೊತ್ತಿರುತ್ತೆ. ನೋಡದಿರೋರಿಗೆ ಸ್ವಲ್ಪ ವಿವರಣೆ ಕೊಡ್ತೀನಿ. ಸ್ನೇಹಿತರೆ, ಇವ್ರಿಗೆ 2 ಮಕ್ಕಳು ಇರ್ತಾರೆ. ಒಬ್ಬರು ಗಂಡು ಮಕ್ಕಳು, ಒಂದು ಹೆಣ್ಮಗಳು. 2 ಗಂಡು ಮಕ್ಕಳು, ಅದರಲ್ಲಿ ಚಿಕ್ಕ ಮಗಂದು ತುಂಬಾ ಗಲಾಟೆ ಆಗ್ತಿದೆ ಒಂದು ಆಸ್ತಿ ಪಾಸ್ತಿ ವಿವಾದದಲ್ಲಿ ಅಂಥೇಳಿ. ಮನೆ ಹತ್ರ ಹೋಗಿ ಗಲಾಟೆ ಮಾಡೋದು, ಹೊಡೆಯೋದು ಎಲ್ಲ ನಡೀತಿದೆ. ಅಪ್ಪ ಅಮ್ಮ ಮತ್ತು ಮಕ್ಕಳ ಮಧ್ಯದಲ್ಲಿ ಇವರು ಗಲಭೆಗಳು ಸೃಷ್ಟಿಯಾಗಿ 3 ದಿವಸದಿಂದ ಇವ್ರದ್ದೇ ಆದಂತಹ ಬರೀ ಇವ್ರದ್ದೇ ಸುದ್ದಿ ನಡೀತಿದೆ. ಒಂದು ಒಳ್ಳೆಯ ಹೆಸರು ಮಾಡಿ ಒಂದು ಸಮಾಜದಲ್ಲಿ ಒಂದು ನಟನೆಯಲ್ಲಿ ಕೂಡ ಒಂದು ಹೆಸರು ಮಾಡಿ ಇವತ್ತು ಇವ್ರದ್ದೇ ಆದಂಥ ಶಾಲಾ ಕಾಲೇಜುಗಳ ಮೇಲೆ ಗಮನ ಹಾಕ್ಕೊಂಡು ಒಳ್ಳೆ ಸುಂದರವಾದಂತಹ ಸಂಸಾರವನ್ನು ಬೆಳೆಸ್ಕೊಂಡು ಹೋಗ್ತಿರೋ ವ್ಯಕ್ತಿ ಇವತ್ತು ಮಕ್ಕಳ ಮೇಲೇ ಗಲಾಟೆ, ಬೇರೆ ಒಬ್ಬರ ವ್ಯಕ್ತಿ ಮೇಲೆ ಗಲಾಟೆ ಇಲ್ಲ, ಯಾವುದಾದ್ರು ವ್ಯಾಪಾರದ ಮೇಲೆ ಗಲಾಟೆ ಅಂದರೆ ಒಂಥರ. ಆದರೆ ತನ್ನ ಹೊಟ್ಟೆಯಲ್ಲಿಟ್ಟಿರುವಂಥ ತನ್ನ ಮಕ್ಕಳೇ ಇದನ್ನ ಮೇಲೆ ಕೇಸು, ಕೋರ್ಟ್ ಕಚೇರಿ ಅನ್ನೋ ವ್ಯಕ್ತಿಯಲ್ಲಿ ಬಂದಿದೆ ಅಂದರೆ ಇಂಥವ್ರಿಗೂ ನೋವು ಉಂಟು ಆಗುತ್ತೆ. ಏನಕ್ಕೆ ಈ ಜೀವನ, ಏನಕ್ಕಾದರೂ ಇಷ್ಟು ಆಸ್ತಿ ಮಾಡಿದೆ ನಾನು ಅಂತ ಅನಿಸುತ್ತೆ. ಈ ಮಕ್ಕಳಿಗೆ ಏನಕ್ಕಾದರೂ ನಾನು ಸಾಕಿ ಬೆಳೆಸಿದೆ ಅಂತ ತುಂಬಾ ಇಂಥ ತಂದೆ ಆದ್ರೂ ಒಂದು ಕಣ್ಣೀರು ಹಾಕ್ತಾರೆ. ಅಷ್ಟು ನೋವಲ್ಲಿದ್ದಾರೆ ಮೋಹನ್ ಬಾಬು ಅವರು. ಅಷ್ಟು ನೋವಲ್ಲಿ ಇರುವವರು ಯಾಕೆ ಇವತ್ತು ಅವ್ರ ಮೇಲೆ ಕೇಸ್ ಆಯಿತು, ಏನಕ್ಕೆ ಅವರು ನಾಪತ್ತೆಯಾಗಿದ್ದಾರೆ ಅಂದರೆ, ಒಬ್ಬ ಚಿಕ್ಕ ಮಗ ಆಸ್ತಿ ವಿವಾದದಲ್ಲಿ ನನಗೆ ಮೋಸ ಆಗಿದೆ, ಆಸ್ತಿ ಪಾಸ್ತಿಯಲ್ಲಿ ನನಗೆ ಆಸ್ತಿಯನ್ನು ಹಂಚಬೇಕು, ನನಗೆ ಭಾಗ ಕೊಡಿ ಅಂಥೇಳಿ ಗಲಾಟೆ ಮಾಡೋಕ್ಕೆ ಶುರು ಮಾಡ್ತಾನೆ. ಗಲಾಟೆ ಮಾಡೋಕ್ಕೆ ಕಾರಣ ಏನಂದರೆ, ಇದಕ್ಕೆ ಅತಿ ಮುಖ್ಯವಾದ ಕಾರಣ ಒಂದಿದೆ. ಒಂದು ಆಸ್ತಿ ವಿವಾದ ಅಷ್ಟೇ ಅಲ್ಲ, ಮೋಹನ್ ಬಾಬುಗೆ ಚಿಕ್ಕ ಮಗನಿಗೆ
ಏನಾಗುತ್ತೆ ಅಂದರೆ ಮದುವೆ ಆಗಿರುವ ಹೆಂಡತಿ ಸೊಸೆ ಅನ್ನೋರಿಗೆ ಮೋಹನ್ ಬಾಬುಗೆ ಇಷ್ಟ ಆಗಿರಲ್ಲ. ಇಷ್ಟ ಇಲ್ಲದೆ ಮದುವೆ ಆಗಿರ್ತಾನೆ ಅಂಥೇಳಿ ಆ ಸೊಸೆ ಮೇಲೆ ಒಂಥರ ಮದುವೆ ಆದಾಗಿಂದ ಮೋಹನ್ ಬಾಬುಗೆ ಇಷ್ಟ ಇರಲ್ಲ. ಕಷ್ಟದಿಂದ ಮಾತಾಡ್ತಿರ್ತಾನೆ. ಸೊಸೆ ಅನ್ನೋ ರೀತಿಯಲ್ಲಿ ಯಾವತ್ತೂ ನೋಡಿಲ್ಲ ಅಂಥೇಳಿ ಚಿಕ್ಕ ಮಗನ ಒಂದು ಸಂದೇಶ ಇದು. ಹಾಗಾಗಿ ಈ ಸೊಸೆನೇ ಮಗನಿಗೆ ತಂದೆ ಮೇಲೆ ಗಲಾಟೆ ಕಳಿಸ್ತಾ ಇದ್ದಾರೆ ಅಂಥೇಳಿ ಸುಮಾರು ಮೀಡಿಯಾಗಳಲ್ಲಿ ತೋರಿಸ್ತಾ ಇದ್ದಾರೆ. ಇಷ್ಟು ದಿನ ಬುದ್ಧಿ ಇಲ್ಲದೆ ಹೆಂಗೋ ಸುಮ್ಮನೆ ನಾನು ಕೆಲಸ ಮಾಡಿದ್ದೀನಿ, ಶೂಟಿಂಗು ವ್ಯವಹಾರಗಳಲ್ಲಿ, ಶಾಲಾ ಕಾಲೇಜುಗಳು ನೋಡೋ ವಿಷಯಗಳಲ್ಲಿ ಅಂಥೇಳಿ ಮಾಡ್ತಿದ್ದೆ. ಆದರೆ ಈಗ ನನಗೆ ಮಕ್ಕಳಿದ್ದಾರೆ, ಹೆಂಡತಿ ಇದ್ದಾರೆ, ನಾನು ನಂಬ್ಕೊಂಡು ಬಂದಿದ್ದಾರೆ ನನ್ನ ಹೆಂಡತಿ ಅಂತ ಈತ ಚಿಕ್ಕ ಮಗ ನನಗೆ ಆಸ್ತಿ ಸರಿಯಾದ ರೀತಿಯಲ್ಲಿ ಹಂಚಬೇಕು, ನನ್ನ ಹೆಂಡತಿ ಮಕ್ಕಳನ್ನ ಸಾಕೋಬೇಕಾದ್ರೆ ನನಗೂ ಆಸ್ತಿ ಬೇಕಂಥೇಳಿ ತಂದೆ ಮೇಲೇ ಇವತ್ತು ಧ್ವನಿ ಎತ್ತುವ ಮಟ್ಟಿಗೆ ಬಂದಿದೆ ಕೇಸ್. ಇವನು ಹೇಳೋ ಮಾತು ಕೇಳ್ತಿಲ್ಲ ನಮ್ಮಪ್ಪ ಅಂಥೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾಯಿತು. ಕೋರ್ಟು ಕಚೇರಿವರೆಗೂ ಬಂದಿದೆ ಇವರ ಮನೆಯ ವಿಚಾರ. ದೊಡ್ಡ ಮಗನಿಗೆ ಮಾತ್ರ ಚೆನ್ನಾಗಿ ಆಸ್ತಿ ಪಾಸ್ತಿ ಚೆನ್ನಾಗಿ ನೋಡ್ಕೊತಾನೆ. ಚಿಕ್ಕ ಮಗ ಆದಂತಹ ನನಗೆ ಮನೋಜ್ ಚಿಕ್ಕ ಮಗ ಈತ ಮಾತ್ರ ಈತನಿಗೆ ಮೋಸ ಮಾಡುತ್ತಿದ್ದಾನೆ ಮೋಹನ್ ಬಾಬು ಅನ್ನೋ ರೀತಿಯಲ್ಲಿ ಕಂಪ್ಲೇಂಟ್ಸ್ ಅಂತ ಆಗಿದೆ. ಮೋಹನ್ ಬಾಬು ಮೇಲೆ ಇವ್ರು ಕಂಪ್ಲೇಂಟ್ ಕೊಡೋದು, ಮಕ್ಕಳ ಮೇಲೆ ಮೋಹನ್ ಬಾಬು ಕಂಪ್ಲೇಂಟ್ ಕೊಡೋದು ಈ ಮೊತ್ತದಲ್ಲಿ ನಡೀತಿದೆ. ನೋಡಿ, ಇವರ ಮನೆಯ ಗೊಂದಲದಲ್ಲಿ ಇವತ್ತು ತಮಿಳುನಾಡಿನ ರಜನಿಕಾಂತ್ ಮಧ್ಯದಲ್ಲಿ ಹೋಗಿ ಮಾತುಕತೆ ಮಾಡಿದ್ದಾನೆ, ಆದರೂ ಸಾಲವಾಗಿಲ್ಲ. ಮೆಗಾಸ್ಟಾರ್ ಚಿರಂಜೀವಿ ಅವರು ಕೂಡ ಆಸ್ತಿ ಇವರ ಕುಟುಂಬದ ಸಮಸ್ಯೆಯಲ್ಲಿ ತಲೆ ಹಾಕಿ ಹೋಗಿ ಮಾತಾಡ್ತಾನೆ, ಬಗೆಹರಿಯಲ್ಲ. ಯಾರ್ಯಾರು ಮಧ್ಯ ವ್ಯಕ್ತಿಗಳು ಹೋದರೂ ಬಗೆಹರಿಸ್ತಾ ಇಲ್ಲ. ಇವತ್ತು ಮಧ್ಯಾಹ್ನ ಅಂತೂ ದೊಡ್ಡ ಮಗನ ಮೇಲೆ ಚಿಕ್ಕ ಮಗನ ಫಾಲೋವರ್ಸು, ಚಿಕ್ಕ ಮಗನ ಸ್ನೇಹಿತರು ಹೊಡೆಯಕ್ಕೆ ಹೋಗ್ತಾರೆ. ಅಲ್ಲಿನೂ ರಗಳೆ ಆಯಿತು, ಆದರೆ ಸಾಲವಾಗಲ್ಲ. ಇವತ್ತು ಇದು ಮೊದಲನೇ ದಿನ ಗಲಭೆಗಳು ಮೋಹನ್ ಬಾಬು ಮೇಲೆ ಕೇಸ್ ಆಗೋಕ್ಕೆ ಕಾರಣ ಏನಂದರೆ, ಮೊದಲನೇ ದಿನ ಮನೆ ಹತ್ರ ಮೀಡಿಯಾದವರೆಲ್ಲ ಮಗ ಬಂದು ಗಲಾಟೆ ಮಾಡ್ತಿರ್ತಾನೆ, ಗೇಟ್ ಹಾಕಿಬಿಟ್ಟು ಹೊರಗಡೆ ಇಡ್ತಾರೆ. ಗೇಟ್ ಓಪನ್ ಮಾಡೋಕ್ಕೆ ಬಿಡಲ್ಲ, ಗೇಟ್ ತೆಗಿಯಲ್ಲ. ಆಚೆಗೆ ಬನ್ನಿ ಅಂತ ಕೂಗಾಡ್ತಾನೆ, ಕಿರ್ಚಾಡ್ತಾನೆ ಸ್ನೇಹಿತರಿಗೆ ಹಾಕ್ಕೊಂಡು ಚಿಕ್ಕ ಮಗ. ಆವಾಗ ತೆಗಿಯಲ್ಲ, ಗೇಟ್ ಹೊಡ್ಕೊಂಡು ಒಳಗಡೆ ಬರ್ತಾನೆ. ಆವಾಗ ಎಲ್ಲ ಮೀಡಿಯಾದವರು ಬರ್ತಾರೆ, ಮೋಹನ್ ಬಾಬುಗೆ ಕೇಳ್ತಾರೆ, ಏನು ವಿಷಯ ಇದು, ನಿಮ್ಮ ಮನೆಯ ವಿಷಯ ಏನೋ ಹೇಳಿ ಅಂತ ಕುಲ ಕೇಳಿದಾಗ ಏನೋ ಪ್ರಶ್ನೆಗೆ ಮೋಹನ್ ಬಾಬುಗೆ ಕೋಪ ಬಂದುಬಿಟ್ಟು ಮೀಡಿಯಾದವರಲ್ಲಿರೋ ಮೈಕ್ ತೊಗೊಂಡು ಹೊಡಿತಾನೆ ಒಬ್ಬ ಮೀಡಿಯಾದವನಿಗೆ, ಒಂದು ಚಾನಲ್ಗೆ, TV9 ಚಾನಲ್ ಅವ್ರಿಗೆ, ಆಂಧ್ರದ TV9 ಚಾನಲ್ ಅವ್ರಿಗೆ ಮೈಕಿಂದನೇ ತಲೆಗೆ ಒಂದು ಕಡೆ ಗಾಯ ಆಗೋ ರೀತಿಯಲ್ಲಿ ಹೊಡಿತಾನೆ. ನೋಡಿ, ಜನಸಾಮಾನ್ಯರಲ್ಲಿ ಸಮಾಜದಲ್ಲಿ ಒಂದು ಹೆಸರಿರೋರು ತಾಳ್ಮೆ ಅಂತ ಇರಬೇಕು. ಮನೆಯಲ್ಲಿರುವಂಥ ಕೋಪ ಆಚೆ ಅವ್ರು ತೋರಿಸಿದ್ದಾರೆ. ಒಂದು ಕೇಸ್ ಆಗಿದೆ. ಈಗ ನಾನು ಮೇಲೆ ಕೇಸ್ ಆಗಿದೆ ಮೋಹನ್ ಬಾಬುಗೆ. ಯಾಕೆ ಅಂದರೆ ಮೀಡಿಯಾ ಅವ್ರ ಮೇಲೆ ಹಲ್ಲೆ ಮಾಡಿದ್ದಾನೆ, ಮಾರಣಾಂತಿಕ ಹಲ್ಲೆ ಮಾಡೋಕ್ಕೆ ಹೋಗಿದ್ದಾನೆ ಮೀಡಿಯಾ ಮೇಲೆ ಅಂಥೇಳಿ ಕೇಸ್ ಆಗಿತ್ತು, FIR ಆಗಿತ್ತು. ಆದರೆ ಆ FIRಗೆ ಮೋಹನ್ ಬಾಬು ಕೋರ್ಟ್ಗೆ ಒಂದು ಮನವಿ ಪತ್ರ ಹಾಕ್ತಾನೆ, ಕ್ಷಮೆ ಕೇಳಿ ನನ್ನದು ಈ ಥರ ತಪ್ಪಾಗಿದೆ, ಹಲ್ಲೆ ಮಾಡಿರೋದು ಅಂತ ಹೇಳಿದಾಗ ಇವತ್ತು ಕೋರ್ಟ್ ಮಧ್ಯಾಹ್ನ 2 ಕೋರ್ಟು ಜಾಮೀನನ್ನು ನಿರಾಕರಿಸುತ್ತೆ. ನಿರಾಕರಿಸುತ್ತೆ. ಹಾಗಾಗಿ ಇವನಿಗೆ ಒಳಗಡೆ ಹಾಕಿ ಅಂಥೇಳಿ ಕೋರ್ಟಿಂದನೇ ಆದೇಶ, FIR ತನಿಖೆ ಮಾಡಿ ಒಳಗಡೆ ಹಾಕಿ ಅಂತ ಸಂಜೆ 5 ಗಂಟೆ ಮೇಲೆ ಇವನಿಗೆ ಒಳಗಡೆ FIR ಹಾಕಿದೆ ಅಲ್ವ, ಇವರು ಹಾಕಿರುವ ಒಂದು ಆದೇಶ ಒಂದು ಮನವಿ ಪತ್ರಕ್ಕೆ ನಿರಾಕರಿಸಿದೆ ಕೋರ್ಟ್ ಅಂಥೇಳಿ ವಜಾ ಮಾಡಿರೋದ್ರಿಂದ ಈಗ ನಾನ್ ಅವೈಲೇಬಲ್ ಕೇಸ್ ಆಗಿದೆ ಮೋಹನ್ ಬಾಬುಗೆ. ಇದು ತಿಳಿದಿರೋಂತಹ ಮೋಹನ್ ಬಾಬು ನಮ್ಮ ಸ್ಟೇಷನ್ಗೆ ಜೈಲಿಗೆ ಹೋದರೆ ಬೇಲ್ ಸಿಗಲ್ಲ ಅಂಥೇಳಿ ಪರಾರಾಗಿದ್ದಾರೆ, ನಾಪತ್ತೆಯಾಗಿದ್ದಾರೆ, ಮಿಸ್ಸಿಂಗ್ ಆಗಿದ್ದಾರೆ. ಹಾಗಾಗಿ ಪೊಲೀಸರು ತನಿಖೆ ಹುಡುಕಾಡ್ತಾ ಇದ್ದಾರೆ ಮೋಹನ್ ಬಾಬುಗೆ. ನೋಡಿ, ಇಷ್ಟು ದೊಡ್ಡ ನಾಯಕ, ಒಂದು ಚಿತ್ರರಂಗದಲ್ಲಿ ಹೆಸರುವಾಸಿಯಾಗಿರುವಂತಹ ಒಬ್ಬ ಕಲಾವಿದ ಈ ರೀತಿ ಮಕ್ಕಳು ಹಾಕಿರುವ ಕೇಸ್ಗಳ ಮೇಲೆ ಸಾಲ ಮಾಡೋಕ್ಕಾಗಲಿಲ್ಲ ಅಂದರೆ, ಈತನ ಸಂಪಾದನೆ ಮಾಡಿರುವಂತಹ ಸುಮಾರು 2,000 ಕೋಟಿಯಷ್ಟು ಆಸ್ತಿ ಹೊಂದಿರುವಂತಹ ಮೋಹನ್ ಬಾಬು ಇವತ್ತು ಒಂದು ಹುಡುಗರ ಯಾವ
ಒಂದು ಇವರು ಬುದ್ಧಿ ಹೇಳುವ ಕುಟುಂಬ ಆಗಿರಬೇಕು. ಬೇರೆ ಸಮಾಜದಲ್ಲಿ ನಡೆಯುವಂತಹ ಕೆಲವು ಘಟನೆಗಳಿಗೆ ಇವರು ಬುದ್ಧಿ ಹೇಳುವ ಮಟ್ಟಕ್ಕೆ ಇರಬೇಕಾಗಿದ್ದು, ಬದಲಾಗಿ ಇವರು ಇವತ್ತು ಬುದ್ಧಿ ಕಲಿಯುವ ಮಟ್ಟದಲ್ಲಿದ್ದಾರೆ. ಇವರಿಗೆ ಬೇರೆ ಅವರು ಬಂದು ಇವರ ಕುಟುಂಬಿಕ ಗಲಭೆಗೆ ಬೇರೆ ಸ್ನೇಹಿತರು ಆಗಿರುವಂತಹ ಚಿರಂಜೀವಿ ಮತ್ತು ರಜನಿಕಾಂತ್ ಅವ್ರು ಕೆಲವರು ದೊಡ್ಡ ಕಲಾವಿದರು ಬಂದು ಮನೆಗೆ ಬಂದು ಹೇಳಿದ್ರೂ ಸಾಲ ಬಗೆಹರಿಸ್ತಾ ಇಲ್ಲ. ಅಂದರೆ ಅರ್ಥ ಮಾಡ್ಕೊಳ್ಳಿ, ಒಂದು ಯಾರೇ ಆಗಲಿ ಈ ವಿಷಯದಲ್ಲಿ ಚರ್ಚೆ ಮಾಡಬೇಕಾಗಿರೋದು, ನಾವು ಯೋಚನೆ ಮಾಡಬೇಕಾಗಿರೋದು ಏನಂದರೆ, ಒಂದು ತಂದೆ ಎನ್ನುವರು ತನ್ನ ಹಾಗೆ ಹುಟ್ಟಿರುವಂತಹ ಗಂಡು ಮಕ್ಕಳಾಗ್ಬೋದು ಹೆಣ್ಮಕ್ಳಾಗ್ಬೋದು ಹೇಗಿರಬೇಕಂದ್ರೆ ಒಂದು ಶಿಸ್ತಾಗಿ ಬೆಳೆಸಬೇಕು. ಚಿಕ್ಕ ಮಕ್ಕಳಿಂದ ದೊಡ್ಡವರೆಗೂ ಶಿಸ್ತು ಯಾವ ರೀತಿ ಅಂದರೆ, ಅಪ್ಪ ಗೆರೆ ಆದ್ರೆ ದಾಟಬಾರ್ದು. ಆ ಮೊತ್ತದಲ್ಲಿ ಮಾತ್ರ ಇದ್ದರೆ ಮಾತ್ರ ತಾನು ಬದುಕಿರುವಂತಹ ಬದುಕಿಗೆ, ತಾನು ಸಂಪಾದನೆ ಮಾಡಿರುವಂತಹ ಆಸ್ತಿ ಪಾಸ್ತಿಗೆ ಒಂದು ಬೆಲೆ ಇದೆ ಅಂತ ಅರ್ಥ. ಆದರೆ ಮಕ್ಕಳಲ್ಲಿ ಶಿಸ್ತು ಇಲ್ಲದೆ, ತಂದೆಯನ್ನು ಗೌರವ ಕೊಡದೆ, ತಂದೆಗೆ ಇವತ್ತು ತಂದೆಯ ಮೇಲೇ ಒಂದು ಕೇಸ್ ಹಾಕುವ ಮೊತ್ತದಲ್ಲಿ ಹೋಗಿದೆ ಅಂದರೆ, ಆತನ ಒಂದು ಜೀವನ ಏನಿದೆ ಅಂದರೆ ಒಂದು ಶೂನ್ಯ ಅಂತ ಹೇಳ್ಬೋದು. ಆತ ಫೈಲು ಆದ ಇನ್ನು ಲೈಫಲ್ಲಿ ಈಸ್ ಎ ಫೈಲ್ ಇನ್ ಲೈಫ್ ಅಂತ ಹೇಳಿ ಒಂದು ಪ್ರತಿಯೊಬ್ಬರಿಗೂ ಒಂದು ಸಂದೇಶ ಕೊಡೋ ಥರ ನೋಡಿ. ನಿಜವಾದ ಕೋಟಾಧಿಪತಿ, ನಿಜವಾದ ಶ್ರೀಮಂತ ಯಾರು ಗೊತ್ತಾ? ಅರ್ಥ ಮಾಡ್ಕೊಳ್ಳಿ. ತನಗೆ ಹುಟ್ಟಿರುವಂಥ ಮಕ್ಕಳ ಜೊತೆ ಸಂತೋಷವಾಗಿ ಕಾಲ ಕಳೀತಾ ನೋಡಿ. ಎಷ್ಟೇ ವಯಸ್ಸಾದರೂ ತಾತನ ವಯಸ್ಸಿಗೆ ಹೋದರೂ ಕೂಡ ತನ್ನ ಮಕ್ಕಳಿಗೂ ಕೂಡ ಮಕ್ಕಳು ಹುಟ್ಟಿ ಮೊಮ್ಮಕ್ಕಳು ಎಲ್ಲ ಮರಿಗಳು ಹುಟ್ಟಿದಾಗ ಆ ವಯಸ್ಸಿಗೆ ಹೋದಾಗ ನೆಮ್ಮದಿಯಾಗಿರ್ತಾರೆ ನೋಡಿ. ಮಕ್ಕಳ ಜೊತೆ ಸಂತೋಷವಾಗಿ ನಗನಾಗ್ತಾ ಇರ್ತಾರೆ ನೋಡಿ. ಅದು ನಿಜವಾದ ಶ್ರೀಮಂತ. ಆತ ಬಡವನಾಗಿರಲಿ, ಗುಡಿಸಲಲ್ಲಿ ಇರಲಿ, ಬಂಗ್ಲೆಯಲ್ಲಿ ಇರಲಿ, ಆತನ ಹತ್ರ ಆಸ್ತಿ ಪಾಸ್ತಿ ಒಂದು ಅರ್ಧ ಎಕರೆ ಇರಲಿ, ಒಂದು ಸೆಂಟ್ ಜಾಗ ಇರಲಿ, ಒಂದು ಕುಂಟೆ ಜಾಗ ಇರಲಿ ಸಾಕು. ಆ ಮಕ್ಕಳ ಜೊತೆ ಸಂತೋಷ. ಮಕ್ಕಳು ಆ ತಂದೆಗೆ ಗೌರವ ಕೊಡ್ತಾರೆ ನೋಡಿ. ಬೈದಿಂದ ಗೌರವ ಕೊಡ್ತಾರೆ, ಪ್ರೀತಿಯಿಂದ ಗೌರವ ಕೊಡ್ತಾರೆ, ಅಪ್ಪ ಅಂದರೆ ಗೌರವ ಕೊಡ್ತಾರೆ ನೋಡಿ. ಅಂಥ ಮಕ್ಕಳು ಹೊಂದಿರುವಂತಹ ತಂದೆ ಇವತ್ತು ನಿಜವಾದ ಶ್ರೀಮಂತ. ಇದು ನಿಮಗೆ ತಲೆಗೆ ಹೋಗಬೇಕು. ಸುಮ್ಮನೆ ನೂರಾರು ಕೋಟಿಗಳು ಸಂಪಾದನೆ ಮಾಡಿಬಿಟ್ಟು ತಮಗೆ ಹುಟ್ಟಿರುವಂತಹ ಮಕ್ಕಳು ಇವತ್ತು ಸಮಾಜದಲ್ಲಿ ಕಳಂಕ ತರುವಂತಹ ಒಂದು ಮಟ್ಟಕ್ಕೆ ಹೋಗಿದ್ದಾರೆ ಅಂದರೆ ನಿಜ ಹೇಳ್ತೀನಿ ನೋಡಿ. ಅವರು ಯಾರೂ ಶ್ರೀಮಂತರೇ ಅಲ್ಲ. ಒಂದು ಒಳ್ಳೆಯ ವಿದ್ಯಾಭ್ಯಾಸ ಕೊಟ್ಟು ಸಮಾಜದಲ್ಲಿ ಕಾಣಿಸುವಂಥ ಪ್ರತಿಯೊಬ್ಬ ಹಿರಿಯರಿಗೆ ಗೌರವ ಕೊಡುವ ರೀತಿಯಲ್ಲಿ ಮಕ್ಕಳಿಗೆ ಬೆಳೆಸಬೇಕು. ಹಿರಿಯರಿಗೆ ಗೌರವ ಕೊಡಬೇಕು, ಮಹಿಳೆಯರಿಗೆ ಗೌರವ ಕೊಡಬೇಕು. ತಾನು ಮಾಡುವಂಥ ಎಲ್ಲ ಕೆಲಸಗಳು ಸಮಾಜಕ್ಕೆ ಇಷ್ಟ ಆಗಬೇಕು. ಆ ರೀತಿ ಬೆಳೆಯುವಂತಹ ಮಕ್ಕಳು ಹೊಂದಿದರೆ ಮಾತ್ರ ಅವರ ಅಪ್ಪ ಅನ್ನೋನು ನಿಜವಾದ ಶ್ರೀಮಂತ, ನಿಜವಾದ ಯಶಸ್ವಿಯನ್ನು ಹೊಂದಿರುವಂತಹ, ತನ್ನ ಜೀವನದಲ್ಲಿ ಯಶಸ್ವಿಯನ್ನು ಹೊಂದಿರುವಂತಹ ಅಪ್ಪ ಅಂತ ಅನಿಸ್ಕೊತಾನೆ. ಬದಲಾಗಿ ನೂರಾರು ಕೋಟಿ ಆಸ್ತಿ ಹೊಂದಿದ್ದು ಮಕ್ಕಳ ಹತ್ರ ಕೇಸು, ಕೋರ್ಟು, ಕಚೇರಿ ಅಂತ ತಲೆನೋವು ತಂದು ಕೊಟ್ಟರೆ ಅದು ಅವನನ್ನು ಶ್ರೀಮಂತ ಅನಿಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ತಮ್ಮ ನಿತ್ಯ ಜೀವನದಲ್ಲಿ ಹೇಳ್ತೀನಿ ನೋಡಿ, ಯಾರೇ ಅಪ್ಪ ಅಮ್ಮ ನೀವು ಗಂಡು ಮಕ್ಕಳು ಹೊಂದಿದ್ದೀರೋ ಇಲ್ಲ ಹೆಣ್ಮಕ್ಳು ಹೊಂದಿದ್ರೂ ನೀವು ಆಸ್ತಿ ಪಾಸ್ತಿ ಹಿಂದೆ ಹೋಗಬೇಡಿ. ನಿಮ್ಮ ಮಕ್ಕಳು ಇನ್ನೂ 1ನೇ ಕ್ಲಾಸಿಂದ ಹಿಡಿದು 2ನೇ ಕ್ಲಾಸ್, 10ನೇ ಕ್ಲಾಸ್ ಇಲ್ಲ PUC ಓದ್ತಿದ್ದಾರಾ, ಡಿಗ್ರಿಗಳು ಓದ್ತಿದ್ದಾರಾ, ನೀವು ಶಿಸ್ತನ್ನು ತರಿ. ಮಕ್ಕಳಲ್ಲಿ ಶಿಸ್ತು ತರಬೇಕು. ಹೇಳ್ತಾರೆ ದೊಡ್ಡವರು. ನಮ್ಮಪ್ಪ ಹೇಳ್ತಿದ್ರು, ನಮ್ಮಪ್ಪ ಮುಂದೆ ಯಾರಾದರೂ ಇಲ್ಲ ಬಿಡಪ್ಪ ಚಿಕ್ಕ ಮಗುವನ್ನೇ ಅಲ್ವ ಇಲ್ಲಿ ಮುಂದೆ ಕಳೀತಾನೆ ಅಂದರೆ ನಮ್ಮಪ್ಪ ಮುಂದೆ ಹೇಳ್ತಿದ್ರು, ನೋಡು ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಲ್ಲ ಅಂತೇಳಿ. ನಮಗೆ ನಮ್ಮಪ್ಪ PUC ಡಿಗ್ರಿ ಓದ್ತಿದ್ರು ನಮಗೆ ಹೊಡೆದಿದ್ದಾರೆ ನಮ್ಮಪ್ಪ. ಅಪ್ಪ ಅಂದರೆ ಅಷ್ಟು ಭಯ. ನಾವು ನಮ್ಮ ಅಣ್ಣ ತಮ್ಮಂದಿರಲ್ಲಿ ಎಲ್ಲರಿಗೂ ಅಷ್ಟೇ. ನಮ್ಮ ಅಣ್ಣವರು ಮದುವೆ ಆದರೂ ಕೂಡ ನಮ್ಮ ಅಪ್ಪಂಗೆ ಭಯ ಬೀಳ್ತಿದ್ರು. ನಮ್ಮ ಅಣ್ಣಂದಿರಿಗೆ ಮಕ್ಕಳಾಗಿರೋ ವಯಸ್ಸಿಗೆ ಹೋದರೂ ಭಯ ಪಡ್ತಿದ್ರು. ಆ ರೀತಿ ಸಾಕಿದ್ದಾರೆ ನಮ್ಮಪ್ಪ. ಆದರೆ ನಮ್ಮಪ್ಪ ಯಾವತ್ತೂ ತಲೆ ಬಗ್ಸುವಂತಹ ಕೆಲಸಗಳು ನಾವು ಯಾರೂ ಮಾಡಿಲ್ಲ. ಆ ರೀತಿ ಯಾರೇ ಆಗಲಿ ನನ್ನ ಒಂದು ಕಲಿಯ ಮನವಿ ಅಂತ ಅಂದ್ಕೊಳ್ಳಿ. ನೀವು ಯಾರೆಲ್ಲ ಗಂಡು ಮಕ್ಕಳಾಗ್ಬೋದು, ಹೆಣ್ಮಕ್ಳು ಹೊಂದಿರ್ತೀರೋ ನೀವು ಕೇವಲ ಶಿಸ್ತಾಗಿ ಬೆಳೆಸಿ ಸಾಕು. ಸರ್ಕಾರಿ ಶಾಲೆಯಲ್ಲೇ ಓದಿಸಿ, ಪರವಾಗಿಲ್ಲ, ತೊಂದರೆ ಇಲ್ಲ. ಚಿಕ್ಕ ಶಾಲೆಯಲ್ಲೇ ಓದಿಸಿ. ಆದರೆ ನಿಮ್ಮ ಮಕ್ಕಳು ಆಚೆ ಹೋದರೆ ಒಂದು ಆ ಗುಣ ಇದೆ ನೋಡಿ, ಆ ಶಿಸ್ತಿದೆ ನೋಡಿ, ಆ ಶಿಸ್ತೇ ಸಾಕು ನಿಮ್ಮನ್ನು
ಸಮಾಜ ಗೌರವ ಕೊಡುವಂಥದ್ದು. ಇವತ್ತು ನೂರಾರು ಕೋಟಿಗಳು ಹೊಂದಿದ್ದು ಮಕ್ಕಳಲ್ಲಿ ಶಿಸ್ತಿಲ್ಲ. ಆ ಮಕ್ಕಳು ತರುವಂಥ ನೋಡಿ, ಈಗ ನಮ್ಮ ಕರ್ನಾಟಕದಲ್ಲಿ ನೋಡಿ, ದೇವೇಗೌಡರ ಕುಟುಂಬ ನೋಡಿ, ದೇವೇಗೌಡರ ಅವರ ಕುಟುಂಬದಲ್ಲಿ ಎಷ್ಟು ತೊಂದರೆಗಳು. ನಮ್ಮ ದೇಶಕ್ಕೆ ಪ್ರಧಾನಮಂತ್ರಿನೇ ಆಗಿದ್ರು ಅವರು. ಒಂದು ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಒಂದು ಸ್ವಂತ ಪಕ್ಷ ಕಟ್ಟಿ ಎರಡನೇ ಮೊಮ್ಮಗ ಮಾಡಿರೋಂಥ ಇಡೀ ಹಾಸನ ಜಿಲ್ಲೆಯ ಹೆಣ್ಮಕ್ಳೆಲ್ಲ ಬೈಕೊಳ್ಳುವ ರೀತಿಯಲ್ಲಿ ಆತ ಬೆಳೆದಿದ್ದಾನೆ. ಆತ ಮಾಡಿರುವಂಥ ಕೆಲಸ, ಮಗ ಮತ್ತು ಮೊಮ್ಮಗ ಮಾಡಿರುವಂಥ ಕೆಲಸಕ್ಕೆ ಇವತ್ತು ದೇವೇಗೌಡರು ತಲೆ ಬಗ್ಗಿಸುವಂಥ ಸ್ಥಿತಿ ಬಂತು. ಆ ಥರ ಇವತ್ತು ಮೋಹನ್ ಬಾಬುಗೆ ಹುಟ್ಟಿರುವಂಥ ಇಬ್ಬರು ಮಕ್ಕಳು ಮಾಡ್ತಾ ಇರೋ ಕೆಲಸಗಳಿಂದ ಮೋಹನ್ ಬಾಬು ತಲೆ ಎತ್ತಿ ಆಚೆ ಹೋಗೋಕ್ಕೆ ಆಗ್ತಿಲ್ಲ. ಆ ರೀತಿಯಲ್ಲಿ ಪ್ರಚಾರಗಳು ಆಗ್ತಾಯಿದ್ದಾವೆ. ಮಕ್ಕಳೇ ಇವತ್ತನ ಕೊಂದು ತಪ್ಪುಗಳನ್ನು ಹೇಳ್ತಿದ್ದಾರೆ ಮೀಡಿಯಾ ಮುಂದೆ. ಮಕ್ಕಳೇ ತನ್ನ ಮೇಲೆ ಆಸ್ತಿ ಪಾಸ್ತಿಯಲ್ಲಿ ಸರಿಯಾಗಿ ಇದು ಮಾಡಿಲ್ಲ ಅಂಥೇಳಿ. ಇಲ್ಲಿ ಬಂದಿರೋದು ವಿಷಯ ಅಷ್ಟೇ. ಮಗನ ಮದುವೆ ಮಾಡ್ಕೊಂಡು ಬಂದ್ಬಿಟ್ಟ ಮೇಲೆ ಮಗ ಆತನ ಹೆಂಡತಿ ಜೊತೆಯಲ್ಲಿ ನಡ್ಕೊಳ್ಳೋ ಮುಂದೆ ಒಳ್ಳೇದಾಗ್ತಾನೋ ಕೆಟ್ಟವನಾಗ್ತಾನೋ ಆತ ಬದಲಾವಣೆ ಮಾಡ್ಕೊತಾನೆ. ಆದರೆ ಇಷ್ಟ ಇಲ್ಲ ಅಂಥೇಳಿ ಒಂದು ಚಿಕ್ಕ ಒಂದು ಕೆಲಸಕ್ಕೆ ಮೋಹನ್ ಬಾಬು ಚಿಕ್ಕ ಮಗನಿಗೆ ಮದುವೆ ಆದಾಗಿಂದನೂ ಒಂದು ಇಷ್ಟ ಇಲ್ಲದೆ ಮಾತಾಡ್ಕೊಂಡು ಬಂದ ನೋಡಿ ಸೊಸೆಗೆ. ಆ ಸೊಸೆನ ಇವತ್ತು ಇವರ ಕುಟುಂಬದಲ್ಲಿ ಬಿರುಕು ಬರೋ ರೀತಿಯಲ್ಲಿ ನಡ್ಕೊಳ್ಳೋಕ್ಕೆ ಶುರುವಾಯಿತು. ಹಾಗಾಗಿ ನಿಮ್ಮ ಮಕ್ಕಳು ಯಾರೇ ಆಗಲಿ, ಗಂಡು ಮಕ್ಕಳು, ನಿಮ್ಗೆ ಇಷ್ಟ ಇಲ್ಲದೆ ಮದುವೆ ಮಾಡ್ಕೊಂಡು ಬಂದುಬಿಟ್ರೆ ಪ್ರೀತಿ ಮಾಡಿ ಅಡ್ಜಸ್ಟ್ ಆಗಿಬಿಡ್ಬೇಕಷ್ಟೇ. ಇರೋದೇ ಜೀವನ ಸ್ವಲ್ಪ ದಿನ. ಆ ಸ್ವಲ್ಪ ಜೀವನದಲ್ಲಿ ಸಂತೋಷ ಕಾಲ ಕಳಿಬೇಕಾದ್ರೆ ನಿಮ್ಮ ಇಷ್ಟದಿಂದನೇ ಮದುವೆ ಆಗಬೇಕು, ನಿಮ್ಮ ಇಷ್ಟದಿಂದ ನಡಿಬೇಕಂದ್ರೆ ಕೆಲವೊಂದು ಸಂದರ್ಭಗಳಲ್ಲಿ ನಡೆಯಲ್ಲ. ಅಪ್ಪ ಅಮ್ಮನವರು ಅಂಥ ಸಂದರ್ಭದಲ್ಲಿ ನೀವು ಅಡ್ಜಸ್ಟ್ ಆಗಬೇಕು. ಅಡ್ಜಸ್ಟ್ ಆಗಿಲ್ಲ ಅಂದರೆ ಈ ರೀತಿಯ ಮೊತ್ತದಲ್ಲಿ ಕೋರ್ಟು ಕಚೇರಿ ಅಂತ ಹೇಳಿ ಇಡೀ ಸಮಾಜ ನಿಮ್ಮನ್ನು ಬೈಕೊಳ್ಳೋ ರೀತಿಯಲ್ಲಿ ಆಗುತ್ತೆ. ಅಂಥ ಸಂದರ್ಭಗಳಲ್ಲಿ ನೀವು ಎಷ್ಟೋ ಕಷ್ಟಪಟ್ಟು ಆಸ್ತಿ ಪಾಸ್ತಿ ಮಾಡಿರೋದು, ತುಂಬ ಕಷ್ಟಪಟ್ಟು ಜೀವನ ಮಾಡಿರೋದು, ಮಕ್ಕಳು ಸಾಕಿರೋದು ಎಲ್ಲ ನೀರಲ್ಲಿ ಹಾಕ್ದಂಗೆ ಆಯಿತು. ಹಾಗಾಗಿ ದಯಮಾಡಿ ಹೇಳ್ತೀನಿ, ಯಾರೆಲ್ಲ ಮಕ್ಕಳು ಗಂಡು ಮಕ್ಕಳನ್ನು ಹೊಂದಿದ್ದೀರೋ, ಇಲ್ಲ ಹೆಣ್ಮಕ್ಳು ಹೊಂದಿದ್ದೀರೋ, ನಿಜವಾಗ್ಲೂ ನೀವು ನಿಮ್ಮ ಮಕ್ಕಳಿಗೆ ಭಯದಿಂದ ಸಾಕಬೇಕು. ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಭಯ ಯಾವಾಗ ಕೈ ಜಾರುತ್ತೋ ಅವತ್ತು ನಿಮ್ಮ ಕೈಯಿಂದ ದೂರ ಹೋಗ್ಬಿಟ್ಟು, ಹೆಣ್ಮಕ್ಳಾಗ್ಬೋದು ಗಂಡು ಮಕ್ಕಳಾಗ್ಬೋದು, ಅಪ್ಪ ಅಮ್ಮಂದು ಭಯ ಇಲ್ಲ ಅಂದರೆ ನೀವು ಪ್ರೀತಿ ನಿಮ್ಮ ಮಕ್ಕಳ ಮೇಲೆ ಎಷ್ಟೇ ಆಗಲಿ ಪ್ರೀತಿ ಇಟ್ಕೊಳ್ಳಿ, ಅದು ಯಾರು ಬೇಡ ಅನ್ನಲ್ಲ. ಆದರೆ ಪ್ರೀತಿ ಅಷ್ಟು ಇರುತ್ತೆ ನಿಮ್ಮ ಮಕ್ಕಳ ಮೇಲೆ, ನಿಮಗೆ ಅಷ್ಟೇ ಭಯನೂ ಇರಬೇಕು ನಿಮ್ಮ ಮೇಲೆ ಮಕ್ಕಳಿಗೆ. ಆವಾಗ ಅದು ಎಲ್ಲಿ ತನಕ ಬರೀ SSLC PUC ಅಷ್ಟೇ ಅಲ್ಲ, ಡಿಗ್ರಿ ಮಾಡಿದ್ರೂ ಆಗಬೇಕು. ಮದುವೆ ಸಂದರ್ಭದಲ್ಲಿ ಏನು ಅಂದರೆ ಭಯ ಪಡಬೇಕು. ನೀವು ಆಚೆಯಿಂದ ಬರ್ತಿದ್ದೀರಿ ಅಂದರೆ ಸಾಕು, ನೀವು ಕೆಮ್ತಾ ಇದ್ದೀರಿ ಅಂದರೆ ಈ ಅಪ್ಪ ಬಂದರು ಅಂತ ಸೈಲೆಂಟ್ ಆಗಬೇಕು. ಅವ್ರಿಗೆ ನಿಮ್ಮ ಮಕ್ಕಳಿಗೆ ಹೆಂಡತಿ ಬಂದರೂ ಭಯದಲ್ಲಿ ಇರಬೇಕು. ಅವ್ರಿಗೆ ಅವ್ರ ಹೊಟ್ಟೆಯಲ್ಲಿ ಮಕ್ಕಳು ಹುಟ್ಟಿದ್ರು ಕೂಡ ನಿಮ್ಮ ಭಯ ಇದ್ದರೆ ಮಾತ್ರ ಈ ರೀತಿಯ ಕಲಂಕಗಳು ನಿಮ್ಮ ನಿತ್ಯ ಜೀವನದಲ್ಲಿ ನಡೆಯಲ್ಲ. ಅರ್ಥ ಮಾಡ್ಕೊಳ್ಳಿ. ಕೇವಲ ನಾನು ಆಸ್ತಿ ಮಾಡಿಬಿಟ್ಟಿದ್ದೀನಿ, ನನ್ನ ಕರ್ತವ್ಯ ಮುಗಿಯಿತು ಅಂತಲ್ಲ. ಆಸ್ತಿಗಿಂತ ಮುಖ್ಯವಾಗೋದು ನಿಮ್ಮ ಮಕ್ಕಳಿಗೆ ಶಿಸ್ತಾಗಿ ಬೆಳೆಸೋದು, ಭಯದಿಂದ ಬೆಳೆಸೋದು. ಆಚೆ ಹೋದರೆ ರೌಡಿಗಳ ಥರ ಹೋಗೋದು ಒಂಥರ ಮಾಡೋದಲ್ಲ. ಸೆಲ್ಫ್ ಪ್ರೊಟೆಕ್ಷನ್ಗೆ ಇರಬೇಕು, ಬಲ ಅನ್ನೋದು ಒಂಥರ ಇರಬೇಕು. ಏನಕ್ಕೆ ನಮ್ಮ ಮೇಲೆ ನಮ್ಮ ಪ್ರಾಣಕ್ಕೆ ತೊಂದರೆ ಕೊಟ್ಟರೆ ಸಂರಕ್ಷಣೆ ಮಾಡ್ಕೊಳ್ಳೋಕೆ ಹೊರತು ನಾನು ಬಲವಾಗಿದ್ದೀನಿ, ಒಂದು ಶಕ್ತಿ ನನ್ನ ಹತ್ರ ತುಂಬ ಇದೆ ಅಂಥೇಳಿ ಕಂಡವ್ರ ಮೇಲೆ ಗಲಾಟೆ ಮಾಡೋದು, ಕಂಡವ್ರ ಮೇಲೆಲ್ಲ ಏನೋ ಅಂತ ಹೇಳೋದಲ್ಲ. ನಗ್ನಗ್ತಾ ಮಾತಾಡಬೇಕು. ನಿಮ್ಮ ಮಕ್ಕಳ ಶೈಲಿ ಹೇಗಿರಬೇಕಂದ್ರೆ ಎಷ್ಟು ಮುದ್ದಾಗಿರುವಂಥ ಒಂದು ಹೆಣ್ಮಗಳು ಆದರೂ ಮಾತಾಡೋಕ್ಕೆ ಬರಬೇಕು ಹತ್ತಿರ. ಆ ರೀತಿ ಬೆಳೆಸಿದ್ರೆ ಸಾಕು. ಎಷ್ಟು ದೊಡ್ಡವ್ರು ಕೂಡ ಮಗು ಅಂದ್ರೆ ಹಂಗಿರ್ಬೇಕು. ದೊಡ್ಡವ್ರು ಕಾಣಿಸಿದ್ರೆ ನಮಸ್ಕಾರ ಆಗಬೇಕು. ಇವತ್ತು ಯಾರು ನಮಸ್ಕಾರ ಆಗ್ತಾರೆ ಹೇಳಿ? ನಾನು ನೋಡ್ತೀನಿ 7th ನಮ್ಮ ಟೀಚರ್ಸ್ ಕಾಣಿಸ್ಲಿ, ದೊಡ್ಡವರು ಹಿರಿಯ ನಾಗರಿಕರು ಆಗ್ಬೋದು, ನಮ್ಮ 3 ಜನ ನಮ್ಮ ಯಾರಾದ್ರು ಕಾಣಿಸಿ ನಮಸ್ಕಾರ ನಮಸ್ತೆ ಅಂತ ಹೇಳ್ತಿದ್ವಿ. ಇವತ್ತು ಯಾವ ಮಕ್ಕಳು ನಮಸ್ಕಾರ ಆಗ್ತಾರೆ ಹೇಳಿ? ಅದಕ್ಕೆ ತಂದೆ ತಾಯಿಗೆ ನಾನು ಹೇಳ್ತಿದ್ದೀನಿ ಕಲಂಕವಾಗಿ ಒಂದು ವಿನಂತಿ, ಮಕ್ಕಳು ಶಿಸ್ತಾಗಿ ಬೆಳೆಸಿ, ಮತ್ತು ಭಯದಿಂದ ಬಯಸಿ. ನಿಮ್ಮ ಭಯ ಇದ್ದರೆ ಎಷ್ಟು ಒಳಗೆ ಪ್ರೀತಿ ಇರೋದು ಆಚೆ ತೋರಿಸ್ಬೇಡಿ. ನೀವು ನಕ್ಕಿದ್ದೀರಂದರೆ ಅವನು ಅಪ್ಪ ಇವತ್ತು ನಕ್ಕಿದಾರಪ್ಪ, ಹ್ಯಾಪಿಯಾಗಿದ್ದಾರಪ್ಪ ಅಂತ ಅನ್ಕೋಬೇಕಂತೂ. ನಿಮ್ಮ ನಗು ನಿಮ್ಮ ಸಂತೋಷ ಒಳಗಡೆ ಇಟ್ಕೊಳ್ಳಿ, ಆದರೆ ಪ್ರೀತಿ ಒಳಗಡೆ ಇಟ್ಕೊಳ್ಳಿ, ಆಚೆ ತೋರಿಸ್ಬೇಡಿ. ನಿಮ್ಮ ಭಯ ಅನ್ನೋದು ಮಕ್ಕಳಲ್ಲಿ ಇಟ್ಟು
ವೈದ್ಯದಿಂದ ಪಾಲನೆ ಮಾಡಿ ನಿಮ್ಮ ಜೀವನದಲ್ಲಿ ಯಾವತ್ತೂ ಕಪ್ಪುಚ್ಚಿಗೆ ಬರೋಲ್ಲ. ಯಾವತ್ತಿಗೂ ಮೋಹನ್ ಬಾಬು ಹೋಗಿ ಇವತ್ತು ಆಗಿರೋ ನಮಗೆ ಎಂಥವ್ರಿಗೂ ನೋವು ಆಗುತ್ತೆ. ಪಾಪ ಎಷ್ಟು ಕಷ್ಟಪಟ್ಟ, ಎಷ್ಟು ಚಿತ್ರರಂಗಗಳಲ್ಲಿ ನಟನೆ ಮಾಡ್ದ. ಒಂದು ಚಿತ್ರರಂಗಗಳಲ್ಲಿ ಕೆಲಸ ಮಾಡೋರು ಹೇಗೆ ಗೊತ್ತಾ, ಬೆಳಗ್ಗೆನೇ ದೂರ ಒಂದೊಂದು ಜಾಗಗಳಲ್ಲೂ ಒಂದೊಂದು ಸೀನ್ ಮಾಡೋಕ್ಕೆ ಒಂದೊಂದು ಬೇರೆ ಬೇರೆ ದೇಶಗಳಿಗೆ ಹೋಗೋದಿರುತ್ತೆ, ಬೇರೆ ರಾಜ್ಯಗಳಿಗೆ ಬೇಕಾಗುತ್ತೆ. ಅಂಥ ಸಂದರ್ಭಗಳಲ್ಲಿ ಬೆಳಗಿನ ಜಾವನೇ ಎದ್ದಬೇಕು, ರಾತ್ರಿಯೇ ಎದ್ದಬೇಕು. ಅಷ್ಟು ಈಸಿ ಅಲ್ಲ. ಒಂದು ಚಿತ್ರ ಮಾಡಬೇಕಾದ್ರೆ ಬೆನ್ನೋವು ಬಂದರೂ ಹೋಗಬೇಕು, ಹೊಟ್ಟೆ ನೋವು ಬಂದರೂ ಹೋಗಬೇಕು. ಯಾಕಂದರೆ ಪ್ರೊಡ್ಯೂಸರ್ ಅನ್ನೋರು ದುಡ್ಡು ಹಾಕ್ತಾಯಿರ್ತಾರೆ, ಕೋಟ್ಯಾಂತರ ರೂಪಾಯಿ ಹಾಕ್ತಿರ್ತಾರೆ. ಹೊಟ್ಟೆ ನೋವು ಹೋದ್ರೂ ಹೋಗಲೇಬೇಕು. ಅಷ್ಟು ಕಷ್ಟಪಟ್ಟು ಅಷ್ಟು ಚಿತ್ರಗಳಲ್ಲಿ ನಟನೆ ಮಾಡಿ ಅಷ್ಟು ನೂರಾರು ಕೋಟಿ ಆಸ್ತಿ ಮಾಡಿದರೂ ಇವತ್ತು ಮಕ್ಕಳಿಂದ ನೆಮ್ಮದಿ ಇಲ್ಲ. ಮಕ್ಕಳಿಂದನೇ ಇವತ್ತು ಅವ್ರ ಜೀವನ ಹಾಳಾಗಿ ದೂರ ಹೋದರು ಅಂತ ಅಂದ್ಕೊಂಡ್ರೆ ಇವತ್ತು ಮಿಸ್ಸಿಂಗ್ ಮೋಹನ್ ಬಾಬು ಈಸ್ ಮಿಸ್ಸಿಂಗ್. ಮೋಹನ್ ಬಾಬು ಮೇಲೆ ಆಗಿರುವಂತಹ ಕೇಸಿನಿಂದ ಮೋಹನ್ ಬಾಬು ಪರಾರಾಗಿದ್ದಾರೆ ಅಂದರೆ ಇಂಥವ್ರಿಗೂ ನೋವುಂಟು ಮಾಡುವಂತಹ ವಿಷಯ ಇದು. ಹಾಗಾಗಿ ಈ ಮೊತ್ತಕ್ಕೆ ಇವರು ಯಾಕೆ ಬಂದರು, ಮೋಹನ್ ಬಾಬು ಈ ಪರಿಸ್ಥಿತಿಗೆ ಯಾಕೆ ಬಂದರು ಅಂತ ನಾನು ನಿಮ್ಮಲ್ಲಿ ವಿವರಣೆ ಮಾಡಿದ್ದೀನಿ. ಮೋಹನ್ ಬಾಬು ಅದೇ ಮಕ್ಕಳಿಗೆ ಶಿಸ್ತಾಗಿ ಬೆಳೆಸಿದರೆ, ಅಪ್ಪನ ಭಯ ಇದ್ದಿದ್ರೆ ಇವತ್ತು ಯಾರೂ ಧ್ವನಿ ಎತ್ತಾ ಇರಲಿಲ್ಲ ಅಲ್ವಾ. ಆ ರೀತಿ ಬೆಳೆಸಿರಬೇಕು ಮಕ್ಕಳಿಗೆ ಅಂಥೇಳಿ ನಿಮ್ಮಲ್ಲಿ ಈ ಥರ ಉದಾಹರಣೆಗಳು ನಿಮ್ಮ ಅಲ್ಲಿ ಕಾಣಿಸ್ಕೊಂಡಾಗ ಆ ಉದಾಹರಣೆಗಳಾಗಿ ನೀವು ನಿಮ್ಮ ಜೀವನದಲ್ಲಿ ಆಗಬಾರ್ದಂತೆ ಇಂಥ ವಿಷಯಗಳಲ್ಲೂ ನೀವು ಸ್ವಲ್ಪ ಕೇಳಬೇಕು, ಗಮನ ಹಾಕಬೇಕು. ನಿಮ್ಮ ಮಕ್ಕಳ ಮೇಲೆ ಕೂಡ ಗಮನ ಇಟ್ಟರೆ ಮಾತ್ರ ನಿಮ್ಮ ಜೀವನ ಚೆನ್ನಾಗಿರುತ್ತೆ ಅಂತ ಹೇಳ್ತಾ, ಈ ಸುದ್ದಿಯನ್ನು ನೋಡಿರೋ ಪ್ರತಿಯೊಬ್ಬರು ನಿಮ್ಮ ಎಲ್ಲ ಸ್ನೇಹಿತರ ಬಂಧುಗಳೆಲ್ಲ ಶೇರ್ ಮಾಡಿ. ಇದು ಅತಿ ಮುಖ್ಯವಾಗಿ ಉಪಯೋಗ ಆಗುವಂಥ ಸುದ್ದಿ ಇದು. ಹಾಗೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ಮಾಡಿ ಅಂತ ಹೇಳ್ತಾ ನಮಸ್ಕಾರ, ಧನ್ಯವಾದಗಳು.